ಅವರು ಫಸ್ಟ್ ಡ್ಯೂಕ್ ತಂದಿದೆ ಅಂದರೆ ಡ್ಯೂಕ್ 200, ಅದು 2012 ತಂದಿದೆ. ಇದು ಬಂದು ಲಾಸ್ಟ್ ಮಾಡೋ ಡ್ಯೂಕ್ 200 ಓಲ್ಡ್ ಡಿಸೈನ್ 2019 ಸಿಂಗಲ್ ಚಾನಲ್ ABS ಬರುತ್ತೆ. ಈ ಗಾಡೀಲಿ ಏನು ಸ್ಪೆಸಿಫಿಕೇಷನ್ ಅಂದರೆ ಬೇರೆ ಹಳೆ ಗಾಡಿಗಿಂತ BS4 ಇಂಜಿನ್ ಇದೆ, ಪ್ಲಸ್ ಸಿಂಗಲ್ ಚಾನಲ್ ABS ಇದೆ, ಹಿಂದ್ಗಡೆ ವೆಹಿಕಲ್ ಸ್ಪೀಡ್ ಸೆನ್ಸರ್ ಕೊಟ್ಟಿದ್ದಾರೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ 11 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ, 810 mm ಸೀಟ್ ಹೈಟ್ ಬರುತ್ತೆ, ಹಾಗೂ ಮುಂದ್ಗಡೆ 300 mm ಡಿಸ್ಕ್ ಬರುತ್ತೆ, ಹಿಂದ್ಗಡೆ 230 mm ಡಿಸ್ಕ್ ಬರುತ್ತೆ. ಈ ಗಾಡಿ ಡ್ಯೂಕ್ ಅಂದರೆ ಎಲ್ಲರಿಗೂ ಯೂಸ್ಗೂ ತುಂಬಾ ಇಷ್ಟ. ಪ್ಲಸ್ KTMನ ಬೆಳೆಸಿದ ಗಾಡಿ ಅಂದರೆ ಡ್ಯೂಕ್ 200. ಇದನ್ನು ರೇಸಿಗೂ ಉಪಯೋಗಿಸ್ತಾರೆ, ಸ್ಟಂಟ್ಸ್ಗೂ ಉಪಯೋಗಿಸ್ತಾರೆ, ಹಾಗೂ ಟೂರಿಂಗ್ಗೂ ಉಪಯೋಗಿಸ್ತಾರೆ. ನನ್ನ ಗಾಡಿ ಬಂದು ಬೇಸಿಕಲಿ ಟೂರಿಂಗ್ ಸೆಟಪ್ ಮಾಡಿದ್ದೀನಿ, ಬೇಸಿಕ್ ಟೂರಿಂಗ್ ಸೆಟಪ್. ಈ ಗಾಡಿ ಏನೇನಿದೆ ಅಂದರೆ ಹ್ಯಾಂಡಲ್ ಬಾರ್ ರೇಸರ್ಸ್ ಇದೆ, ಎದುರುಗಡೆ ಬರೋ ಗಾಡಿ ಹೊಡೆಯೋದಕ್ಕೆ ವಿಂಡ್ಶೀಲ್ಡ್ ಇದೆ, ಹಾಗೂ ನೈಟ್ ವಿಷನ್ಗೆ ಫಾಗ್ ಲ್ಯಾಂಪ್ಸ್ ಇದೆ. ಇನ್ನೊಂದು ಮೇಯ್ನಾಗಿ ಬೇಕಾಗಿರೋದು ಟೂರಿಂಗ್ ವೆಹಿಕಲ್ಗೆ ಡ್ಯೂಯಲ್ ಪರ್ಪಸ್ ಟೈರ್ಸ್ ಬೇಕಾಗುತ್ತೆ. ಅಂದರೆ ಆಫ್ ರೋಡ್ ಕೆಪಬಿಲಿಟಿನೂ ಇರಬೇಕಾಗತ್ತೆ, ಅಂದರೆ ಹಳ್ಳ ಗುಳ್ಳ ಹಾಗೂ ಮತ್ತು ಕೊಚ್ಚೆ ಇರೋ ನೀರಲ್ಲಿ ಗ್ರಿಪ್ ಲಾಸ್ ಆಗದೆ ಇರೋಂಗೆ ಒಂದು ಸ್ಟೇಬಲ್ ಆಗಿ ಹೋಗೋಕ್ಕೆ ಡ್ಯೂಯಲ್ ಪರ್ಪಸ್ ಟೈರ್ ಬೇಕಾಗುತ್ತೆ. ಪ್ಲಸ್ ಹೈವೇ ಕ್ರೂಸಿಂಗ್ ಸ್ಪೀಡೂ ಕೇಪಬಲ್ ಆಗೋ ಒಂದು ಟೈರ್ ಪರ್ಪಸ್ ಬೇಕಾಗುತ್ತೆ. ಅದಕ್ಕೆ ಡ್ಯೂಯಲ್ ಪರ್ಪಸ್ ಟೈರ್ಸ್ ಇದೆ ಫ್ರಂಟ್ ಟು ಬ್ಯಾಕ್. ಹಾಗೂ ಸಿಟಿ ಕಮ್ಯೂಟಿಂಗಲ್ಲಿ ಲಗೇಜ್ ಕ್ಯಾರಿ ಮಾಡೋಕ್ಕೆ, ತುಂಬ ದೊಡ್ಡ ಲಗೇಜ್ ಅಂತ ಅಲ್ಲ, ಸಣ್ಣ ಪುಟ್ಟ ಟೂಲ್ಸ್ ಬಾಕ್ಸ್ ಹಾಗೆ ಡಾಕ್ಯುಮೆಂಟ್ಸ್, ಏನಾದ್ರು ಮಳೆ ಬಂದಾಗ ವ್ಯಾಲೆಟ್ ಇಲ್ಲ ಫೋನ್ ಏನಾದ್ರು ಇಡೋಕ್ಕೆ ಸಣ್ಣದೊಂದು ಟಾಪ್ ಬಾಕ್ಸ್ ಹಾಕ್ಕೊಂಡಿದ್ದೀನಿ. ಟೂರಿಂಗ್ ಸೆಟಪ್ಪಲ್ಲಿ ನಿಮಗೆ ಸೈಡಲ್ಲಿ ಸ್ಯಾಡಲ್ ಸ್ಟೇಸು ಬರುತ್ತೆ. ನನ್ನ ಗಾಡಿ ಇವಾಗ ಹಾಕಿಲ್ಲ, ಅಟ್ ಪ್ರೆಸೆಂಟ್ ಹಾಕಿಲ್ಲ, ಮುಂದೆ ಹಾಕ್ತೀನಿ. ಸ್ಯಾಡಲ್ ಸ್ಟೇಸ್ ಬರುತ್ತೆ, ಸ್ಯಾಡಲ್ ಸ್ಟೇ ಹಾಕ್ಬೋದು. ಹಾಗೂ ನಿಮ್ಗೆ ಈ ಗಾಡಿ 390 ಡ್ಯೂಕ್ 390 ಅಂತ ಕೇಳಿರ್ತೀರ, ಅದಕ್ಕಿಂತ ಈ ಗಾಡಿ ಮೇಂಟೆನೆನ್ಸ್ ಫ್ರೀ ಆಗಿರುತ್ತೆ. 390 ನಿಮಗೆ ತುಂಬಾ ಕಾಸ್ಟ್ ಆಗ್ಬೋದು, 7000 8000 ಆಗ್ಬೋದು ಒಂದು ಸರ್ವಿಸ್ಗೆ. ಬಟ್ ಈ ಗಾಡಿ ಒಂದು 5000 ರೂಪಾಯಿ ಸರ್ವಿಸ್ ಆಗುತ್ತೆ. ಇನ್ನೊಂದೇನು ಸ್ಪೆಸಿಫಿಕೇಷನ್ ಅಂದರೆ ಇದು ಇಂಜಿನ್ PSI ಬಂದ್ಬಿಟ್ಟು 25 PSI ಬರುತ್ತೆ, 8000 RPM ಅಲ್ಲಿ. ಟಾರ್ಕ್ 19.9 Nm ಟಾರ್ಕ್ ಬರುತ್ತೆ. ಅಂದರೆ ಗಾಡಿ ಮಿನಿ RX ಅಂತ ಹೇಳ್ಬೋದು. ಹಳೆ ಜಮಾನದಲ್ಲಿ 2 ಸ್ಟ್ರೋಕ್ ಇದ್ದಾಗ ಹೆಂಗೆ RX ಅನ್ನೋದು ಕ್ರೇಜ್ ಆಗಿತ್ತು, ಇವಾಗ 4 ಸ್ಟ್ರೋಕಲ್ಲಿ ಡ್ಯೂಕ್ ಅನ್ನೋದು ಹಾಗೆ ಕ್ರೇಜ್ ಆಗಿದೆ. ಇದು ನನ್ನ ಗಾಡೀಲಿ ಏನು ಕಸ್ಟಮೈಸೇಷನ್ ಮಾಡಿದ್ದೀನಿ ಅಂದರೆ ವಿಂಡ್ಶೀಲ್ಡ್ ಫ್ರಂಟಿಂದ ಲೆಕ್ಕ ನೋಡಿದ್ರೆ ವಿಂಡ್ಶೀಲ್ಡ್ ಬೇಕಾಗುತ್ತೆ. ಹೈವೇ ಕ್ರೂಸಿಂಗ್ ಸ್ಪೀಡಲ್ಲಿ 120-130 ಸ್ಪೀಡಿಂಗಲ್ಲಿ ವಿಂಡ್ ನಮ್ಮ ಮುಖಕ್ಕೆ ಹೊಡೆಯೋ ಬದಲು ವಿಂಡ್ಶೀಲ್ಡ್ ಹಾಕಿ ಅದು ಡೈವರ್ಷನ್ ಆಗುತ್ತೆ. ಹಾಗೆ ನೈಟ್ ವಿಷನ್ಗೆ ಬಂದಾಗ ಫಾಗ್ ಲ್ಯಾಂಪ್ಸ್ ಬರುತ್ತೆ. ನಾನು 2 ಫಾಗ್ ಲ್ಯಾಂಪ್ಸ್ ಹಾಕಿದ್ದೀನಿ. ಹಾಗೆ ನೀವು ನೋಡ್ಬೋದು ಮುಂದ್ಗಡೆ ಡ್ಯೂಯಲ್ ಪರ್ಪಸ್ ಟೈರ್ ಬರುತ್ತೆ. ಸ್ಟಾಕ್ KTMದು ಬರೋದು 110/60/17 ಇಂಚಸ್ ಬರುತ್ತೆ. ನಾನು ಹಾಕಿರೋದು 110/80 17 ಇಂಚಸ್. 110 ಅಂದರೆ ಸೈಜದು ಅಗಲ, 60 ಅಂದರೆ ಸೈಜದು ಸೈಡ್ ವಿಡ್ತ್ ಎಷ್ಟು ಬರುತ್ತೆ ಅದು, 17 ಬಂದು ರಿಮ್ ಸರ್ಫೇಸ್. ಈ ಕಡೆ ಬಂದರೆ ಟೂರಿಂಗ್ ಮಾಡ್ತೀವಿ ಅಂದರೆ ಟೂರಿಂಗ್ಗೆ ಹ್ಯಾಂಡಲ್ ಅಪ್ರೈಟ್ ಪೊಸಿಷನ್ ಇರಬೇಕು. ಸೊ ಹ್ಯಾಂಡಲ್ ಬಾರ್ ರೇಸಸ್ ಹಾಕ್ಸಿದ್ದೀನಿ ನನ್ನ ಗಾಡೀಲಿ, ನೋಡ್ಬೋದು ಬೇಕಾದ್ರೆ ಇಲ್ಲಿದೆ ಹ್ಯಾಂಡಲ್ ಬಾರ್ ರೇಸಸ್. ಹಾಗೆ ಟೂರಿಂಗ್ ಪರ್ಪಸ್ ಮೊಬೈಲ್ ಹೋಲ್ಡರ್ ಪ್ಲಸ್ ಮೊಬೈಲ್ ಚಾರ್ಜರ್, ಇದು ರ್ಯಾಮ್ ಮೌಂಟ್ ಮೊಬೈಲ್ ಹೋಲ್ಡರ್ ಹಾಗೂ ಮೊಬೈಲ್ ಚಾರ್ಜರ್ ಇದೆ. ಹಾಗೆ ಔಟ್ಲುಕ್ ನೋಡ್ತಾ ಬಂದರೆ ಕಾಸ್ಮೆಟಿಕ್ಸ್ ಚೇಂಜ್ ಮಾಡಿದ್ದೀನಿ, ಪೇಂಟಿಂಗ್ ಚೇಂಜ್ ಮಾಡಿದ್ದೀನಿ, ನಾನು ಒಂದು ಸ್ಟಿಕ್ಕರಿಂಗ್ಸ್ ಮಾಡಿಸಿದ್ದೀನಿ. ಹಾಗೆ ಇದು ಟಾಪ್ ಬಾಕ್ಸ್ ಬಂದು ಸ್ಟಡ್ಸ್ ಅವ್ರದ್ದು ಟಾಪ್ ಬಾಕ್ಸು. ಇದು ಸಿಟಿ ಟಾಪ್ ಬಾಕ್ಸ್, ಅಂದರೆ ಇದು ಹಳೆ RXಗೆ ಬುಲೆಟ್ಗೆ ಇವಾಗ ಇಂಟರ್ಸೆಪ್ಟರ್ಸ್ಗೂ ಸಹ ಹಾಕ್ತಾ ಇದ್ದಾರೆ. ಟಾಪ್ ಬಾಕ್ಸ್ ಸಣ್ಣ ಏನಾದ್ರು ಟೂಲ್ಸ್ ವಾಲೆಟ್ ಏನಾದ್ರು ಇಡಂಗೆ ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದಂಗೆ ಇದಕ್ಕೂ ಸ್ಟಿಕ್ಕರಿಂಗ್ ಮಾಡಿಸಿದ್ದೀನಿ. ಹಿಂದೆನೂ ನೋಡ್ಬೋದು ಡ್ಯೂಯಲ್ ಪರ್ಪಸ್ ಟೈರ್ಸ್ ಇದೆ ನನ್ನ ಗಾಡೀಲಿ. ಸೊ ನಿಮಗೆ ಗ್ರಿಪ್ಪು ಚೆನ್ನಾಗಿರುತ್ತೆ, ಸ್ಟೆಬಿಲಿಟಿನೂ ಇರುತ್ತೆ. ಹೈ ಸ್ಪೀಡ್ ಕ್ರೂಸಿಂಗಲ್ಲಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಸೀಟ್ಸ್. KTMಲ್ಲಿ ಅಡ್ವಾಂಟೇಜಸ್ ಏನಂದರೆ ರೈಡರ್ಗೆ ಕಂಫರ್ಟ್ ಆಗಿರುತ್ತೆ, ಬಟ್ ಪಿಲಿಯನ್ಗೆ ಸೀಟ್ಸ್ ಕಂಫರ್ಟಬಲ್ ಆಗಿರಲ್ಲ. ಸೊ ಸೀಟ್ಸ್ ಕುಷ್ನಿಂಗ್ ಮಾಡಿಸಿದ್ದೀನಿ, ಹಿಂದೆ ಮುಂದೆ 2 ಕುಷ್ನಿಂಗ್ಸ್ ಆಗಿದೆ, ಪ್ಯಾಡಿಂಗ್ಸ್ ಥರ ಸೀಟ್ ಆಲ್ಟ್ರೇಷನ್ ಶಾಪಲ್ಲಿ ಮಾಡಿಕೊಡ್ತಾರೆ. ಇನ್ನೊಂದೇನೆಂದರೆ ಅಡ್ವಾಂಟೇಜಸ್ಸು, ಟಾರ್ಕ್ ಚೆನ್ನಾಗಿದೆ, ಪ್ಲಸ್ ಇನಿಷಿಯಲ್ ಪುಲ್ ಚೆನ್ನಾಗಿರುತ್ತೆ. ಬಟ್ ಮೈಲೇಜ್ ಕಂಪೇರ್ ಮಾಡಿದ್ರೆ ಡ್ಯೂಕ್ 200 35 to 40 ಕೊಡುತ್ತೆ. ಡಿಸ್ಅಡ್ವಾಂಟೇಜ್ ಏನಂದರೆ ನಿಮಗೆ ಸ್ಟೆಬಿಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಡಿಸ್ಅಡ್ವಾಂಟೇಜ್ ಹಿಂದೆ ಪಿಲಿಯನ್ ಸರಿ ಕೂರೋಕ್ಕಾಗಲ್ಲ,
ಪ್ಲಸ್ ವೈಬ್ರೇಷನ್ಸ್ ತುಂಬ ಇರುತ್ತೆ, ಇಂಜಿನ್ ವೈಬ್ರೇಷನ್ ತುಂಬಾ ಇರುತ್ತೆ. ನೀವು ಅದನ್ನು ಕೂತಾಗ ಫೀಲ್ ಮಾಡ್ಬೋದು ವೈಬ್ರೇಷನ್ ನಿಮ್ಮದು. ಇದು ಗಾಡಿ ಬಂದು ಪ್ಲಾಸ್ಟಿಕ್ ಮೋಲ್ಡೆಡ್ ಇರೋದು, ಪ್ಲಸ್ ಟೆಲಿಸ್ಕೋಪಿಕ್ ಫ್ರೇಮ್ ಅಂದರೆ ನೇಕೆಡ್ ಚಾಸಿ ಆಫ್ ರೋಡ್ ಚಾಸಿಗೂ ಸ್ಪೆಕ್ ಆಗಿರುತ್ತೆ. ಇದು ಹೆಂಗಂದರೆ ಡ್ಯೂಯಲ್ ಪರ್ಪಸ್ ಟೈರ್ ಇದ್ದಂಗೆ ನೀವು ಟ್ರ್ಯಾಕ್ಗೂ ಸೂಟಬಲ್ ಆಗುತ್ತೆ, ಪ್ಲಸ್ ಆಫ್ ರೋಡ್ ಸ್ಕಿಲ್ಸ್ಗೂ ಸೂಟಬಲ್ ಆಗುತ್ತೆ. ಪ್ಲಸ್ ಲೈಟರ್ ವೆಯ್ಟ್, ಹೆವಿ ವೆಯ್ಟ್ ಇರೋಲ್ಲ ನಿಮಗೆ, ಲೈಟರ್ ವೆಯ್ಟ್. ಗಾಡಿ ವೆಯ್ಟ್ ವಿತ್ ಇಂಜಿನ್ ಆಯಿಲ್ ಪೆಟ್ರೋಲ್ ಎಲ್ಲ ಹಾಕಿದ್ರು ನಿಮಗೆ 150 kgs ಬರುತ್ತೆ ನಿಮಗೆ ಗಾಡಿ ವೆಯ್ಟ್, ಕರ್ವ್ ವೆಯ್ಟ್. ಇದು ಸ್ಪೆಸಿಫಿಕೇಷನ್ಸ್ ಗಾಡಿದು. ಗಾಡಿ ಬಗ್ಗೆ ನಿಮಗೆ ಡೀಟೇಲ್ಸ್ ಹೇಳಿದಾಯಿತು. ಇವಾಗ ಸೈನಿಂಗ್ ಆಫ್ ಅನುಷ್ಕು ಜೊತೆ ಡೀಪ್ ಟ್ರ್ಯಾಕ್ ಬೆಂಗಳೂರು. ಇದು ನಮ್ಮ ಮೊದಲನೇ ಪ್ರಯತ್ನ. ಮುಂದೆ ಇನ್ನೂ ಒಳ್ಳೆ ಗಾಡಿಗಳು ಬರ್ತಾ ಇರುತ್ತೆ, ಒಳ್ಳೆ ಗಾಡಿ ಇನ್ನೂ ಡೀಟೇಲೆಲ್ಲ ರಿವ್ಯೂ ಬರ್ತಾ ಇರುತ್ತೆ. ಸಣ್ಣ ಪ್ರಯತ್ನ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕೊನೆಯಲ್ಲಿ ಆ ನೋಟಿಫಿಕೇಷನ್ ಬೆಲ್ ಗಂಟೆ ಅಳ್ಳಾಡಿಸಿ.